ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಅಂದರೆ ಯಾವ ರೀತಿಯಾಗಿ ವಿಡಿಯೋ ಸ್ಟ್ಯಾಂಡ್ನ ಇಟ್ಕೊಳ್ಳೋದು, ಎಲ್ಲಿ ಇಟ್ಕೋಬೇಕು, ಯಾವ ರೀತಿಯಾಗಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋರು ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಯಾವ ರೀತಿಯಾಗಿ ಸೆಟಪ್ ಎಲ್ಲನೂ ಮೊದಲನೇದಾಗಿ ಮಾಡ್ಕೊತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಅದಕ್ಕೆ ಅಂತಾನೆ ಎರಡು ಸ್ಟ್ಯಾಂಡ್ನ ತಗೊಳ್ಳಿ. ಒಂದು ರಿಂಗ್ ಲೈಟ್ ಸ್ಟ್ಯಾಂಡ್ ಬರುತ್ತೆ, ಯಾವ ರೀತಿಯಾಗಿ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಸೆಲ್ಫಿ ಸ್ಟಿಕ್ನು ಸಹ ಬೇಕಾಗುತ್ತೆ. ನಿಮ್ಗೆ ಬೇಕಂತಂದ್ರೆ ಅವಶ್ಯಕತೆ ಇದ್ರೆ ತಗೊಂಡ್ರೆ, ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಸ್ಟ್ಯಾಂಡ್ ಬರುತ್ತೆ, ಈ ರೀತಿಯಾಗಿ ತಗೊಂಡ್ರೆ ಸಾಕು. ಏನಿಲ್ಲ ಅಂತಂದ್ರೂ ಇದೊಂದು 500 ರುಪೀಸು ಎಲ್ಲಾನು ಸಿಗುತ್ತೆ. ಆನ್ಲೈನಲ್ಲಿ ಎಲ್ಲಾನು ಸಿಗುತ್ತೆ, ಮೀಶೋದೆಲ್ಲಾನು ಸಿಗುತ್ತೆ. ನೀವು ಅಲ್ಲೇನೋ ಸಹ ನೀವು ಆರ್ಡರ್ನ ಮಾಡ್ಕೋಬಹುದು. ನಾನು ಇದನ್ನ ತಗೊಂಡು ಏನಿಲ್ಲ ಅಂತಂದ್ರೆ ಒಂದು 5 years ಆಗಿರ್ಬೇಕು. ತುಂಬಾನೇ ಚೆನ್ನಾಗಿದೆ, ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಗಟ್ಟಿಯಾಗಿ ಚೆನ್ನಾಗಿರೋದನ್ನ ಒಂದ್ಸಲ ನೀವು ತಗೊಂಡ್ಬಿಟ್ರೆ ಲೈಫ್ ಟೈಮು ನೀವು ಯೂಟ್ಯೂಬ್ ಮಾಡೋವರೆಗೂ ಇದು ಸಹ ಯೂಸ್ ಆಗುತ್ತೆ. ನಾನು ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಮತ್ತೆ ಯಾವ ರೀತಿಯಾಗಿ ಸೆಟಪ್ನ ಮಾಡ್ಕೊತೀನಿ ಕುಕಿಂಗ್ನ ಮಾಡಬೇಕಾದ್ರೆ ಅಂತ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲನೇದಾಗಿ ಯಾವ ರೀತಿಯಾಗಿ ಎಲ್ಲಿ ಇಟ್ಕೊತೀನಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿಯಾಗಿ ನಮ್ಮ ಅಡುಗೆ ಮನೆ ಇರೋದು. ನಮ್ಮನೆ ಅಡುಗೆ ಮನೆ ಬಂದು ತುಂಬಾನೇ ಸಿಂಪಲ್ ಆಗಿರೋ ಅಡುಗೆ ಮನೆ, ತುಂಬಾನೇ ಚಿಕ್ಕದಾಗಿದೆ ಅಡುಗೆ ಮನೆ. ಒಬ್ರು ಬಂದ್ರೆ ಸಾಕು, ಇಬ್ರಂತೂ ನಿಂತ್ಕೊಂಡು ಇಲ್ಲಿ ಅಡುಗೆ ಅಂತೂ ಮಾಡೋದಕ್ಕೆ ಆಗಲ್ಲ. ತುಂಬಾನೇ ಚಿಕ್ಕದಾಗಿದೆ. ನಾನು ಅಷ್ಟರಲ್ಲೇ ಸೆಟಪ್ನ ಮಾಡಿಕೊಂಡು ಅಡುಗೆನ ಮಾಡ್ಕೊತೀನಿ. ಯಾವ ರೀತಿಯಾಗಿ ಮಾಡ್ಕೊತೀನಿ ಅಂತ ನೋಡಿ. ನಾನಿಲ್ಲಿ ಕುಕ್ಕಿಂಗ್ ಮಾಡ್ಕೋಬೇಕಾದ್ರೆ ನೋಡಿ, ಸ್ಟವ್ ಮೇಲೆ ಈ ರೀತಿಯಾಗಿ ಪಾತ್ರೆನ ಇಟ್ಕೊಂಡ್ರೆ ಇಲ್ಲಿ ಸ್ಟ್ಯಾಂಡ್ನ ಇಟ್ಕೊತೀನಿ. ನೋಡಿ, ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾವ ಲೆಂತಲ್ಲಿ ಬೇಕೋ ಆ ಲೆಂತ್ಗೆ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಬೋದು. ನಿಮಗೆ ಇನ್ನೂ ಹೈಟ್ ಬೇಕಂತಂದ್ರೆ ಹೈಟ್ ಮಾಡ್ಕೊಬೋದು, ಇಲ್ಲ ಅಂದ್ರೆ ಚಿಕ್ಕದಾಗೆ ಬೇಕಂತಂದ್ರೆ ಮಾಡ್ಕೋಬೋದು. ಅಥವಾ ನೀವು ಇನ್ನೂ ಹೈಟ್ ಮಾಡಿಕೊಂಡು ಕೆಳಗಡೆಯಿಂದನೂ ಸಹ ಇಲ್ಲಿಂದ ಸಹ ನೀವು ಇಟ್ಕೊಬೋದು. ನಾನಿವಾಗ ಮೇಲೆನೆ ಸಹ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊಬೈಲ್ ಹೋಲ್ಡರ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಿಕೊಂಡ್ರೆ ಡೈರೆಕ್ಟ್ ನಮಗೆ ಇಲ್ಲಿ ಅಡುಗೆ ಕುಕ್ಕಿಂಗ್ನ ಮಾಡೋದಕ್ಕೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಸೆಟಪ್ನ ಮಾಡಿಕೊಂಡು ಜಸ್ಟ್ ನಾನಿವಾಗ ಇಲ್ಲಿ ನಿಂತ್ಕೊಂಡು ಅಡುಗೆನ ಮಾಡ್ಕೊತೀನಿ. ಆರಾಮಾಗೆ ಮಾಡ್ಕೊಬೋದು. ಅದ್ರ ಪಾಡಿಗೆ ಅದು ವಿಡಿಯೋ ಹಾಕ್ತಾ ಇರುತ್ತೆ, ನಮ್ಮ ಪಾಡಿಗೆ ನಾವು ಅಡುಗೆನ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ ಇದ್ರೆ ಸಾಕು, ಕುಕ್ಕಿಂಗ್ ಚಾನಲ್ನ ನೀವು ಓಪನ್ನ ಮಾಡ್ಕೋಬೋದು. ಈ ಸ್ಟ್ಯಾಂಡು ಏನೇನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಕುಕ್ಕಿಂಗ್ಗೆ ಅಥವಾ ಅಲ್ಲ, ಮತ್ತೆ ಬೇರೆ ನಾವು ಡೈಲಿ ಲಾಗ್ಗಳು ಮಾಡೋದಕ್ಕಾಗಲಿ, ಮತ್ತು ಎಲ್ಲೆಲ್ಲಿ ನಾವು ಯಾವ್ಯಾವ ಜಾಗದಲ್ಲಿ ಬೇಕಂದ್ರೂ ಇಟ್ಕೋಬೋದು. ಮತ್ತು ಇದನ್ನು ಸಹ ನೋಡಿ, ಇಲ್ಲೆಲ್ಲನೂ ಬಟನ್ಗಳ ಕೊಟ್ಟಿದ್ದಾರೆ. ಈ ಥರ ಓಪನ್ ಮಾಡಿಕೊಂಡ್ರೆ ನಮಗೆ ಹೈಟ್ ಆಗುತ್ತೆ. ಯಾವ ರೀತಿಯಾಗಿ ಬೇಕಂದ್ರೆ ಆ ರೀತಿಯಾಗಿ ಲೆಂತ್ನ ನಾವು ಉದ್ದ ಮಾಡ್ಕೋಬೋದು. ಈ ರೀತಿಯಾಗಿ ಇಟ್ಕೊಂಡು ನಾನಿಲ್ಲಿ ಕುಕ್ಕಿಂಗ್ ಚಾನಲ್ನ ಮಾಡ್ಕೊತೀನಿ. ಇಲ್ಲಿ ಇಟ್ಕೊತೀನಿ, ಇಲ್ಲಿ ನಿಂತ್ಕೊಂಡು ಅಡುಗೆನ ಮಾಡ್ಕೊತೀನಿ. ನೋಡಿ, ಇವಾಗ ಇಲ್ಲಿ ಇಟ್ಕೊಂಡು ನಾನು ಯಾವ ರೀತಿಯಾಗಿ ನಿಂತ್ಕೊತೀನಿ ಮತ್ತು ಎಲ್ಲಿ ಸ್ಟ್ಯಾಂಡ್ನ ಇಟ್ಕೊಂಡಿರ್ತೀನಿ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಇಲ್ಲಿ ಸ್ಟ್ಯಾಂಡ್ನ ಇಟ್ಕೊಂಡು ಈ ರೀತಿಯಾಗಿ ಇಲ್ಲಿ ಕುಕ್ಕಿಂಗ್ನ ಮಾಡ್ಕೋಬೋದು. ನಮಗೆ ಈ ರೀತಿಯಾಗಿ ಇಷ್ಟು ಇಲ್ಲಿ ಸ್ಪೇಸ್ ಸಿಗುತ್ತೆ. ಈ ರೀತಿಯಾಗಿ ಇಲ್ಲೇ ಸಹ ನಾವು ಇವಾಗ ಕುಕ್ಕಿಂಗ್ನ ಮಾಡ್ಕೋಬೋದು. ಇದಕ್ಕೆ ಎಕ್ಸ್ಟ್ರಾ ಬೇಕಂತಂದ್ರೆ ನೀವು ರಿಂಗ್ ಲೈಟನ್ನು ಸಹ ಯೂಸ್ ಮಾಡ್ಕೋಬೋದು. ಏನಕ್ಕಪ್ಪ ಅಂದ್ರೆ ಬ್ರೈಟ್ನೆಸ್ಸು ಚೆನ್ನಾಗಿ ಬರುತ್ತೆ, ಮತ್ತೆ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಮತ್ತೆ ಏನಾದರೂ ನಿಮಗೆ ಬೆಳಕಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಬೇಕು ಅಂತಂದ್ರೆ ನೀವು ಯೂಸ್ನ ಮಾಡ್ಕೋಬಹುದು. ರಿಂಗ್ ಲೈಟ್ ಬರುತ್ತೆ, ಅದೇನಿಲ್ಲ ಅಂತಂದ್ರೆ ಅದನ್ನು ಸಹ 1200, 1500 ಅಷ್ಟು ಸಿಗುತ್ತೆ. ಯಾವ ರೀತಿಯಾಗಿ ರಿಂಗ್ ಲೈಟ್ ಸಿಗುತ್ತೆ ಅಂತ ನೋಡಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ರಿಂಗ್ ಲೈಟ್ನ. ಅಂತಂದ್ರೆ ಸ್ವಿಚ್ ಬೋರ್ಡ್ ಇಲ್ಲಿರೋದ್ರಿಂದ ಮೊಬೈಲ್ ಹೋಲ್ಡರ್ನ ಫಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಜಾಗ ಇಲ್ಲ ನಮ್ಮ ಮನೇಲಿ. ಹೇಳಿದ್ನಲ್ಲ, ನಮ್ಮ ಅಡುಗೆ ಮನೆ ಬಂದು ತುಂಬಾ ಚಿಕ್ಕದು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನಿಲ್ಲಿ ಸಿಂಕಲ್ಲಿ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡ್ನ. ಇಲ್ಲಿ ನನಗೆ ಸ್ಪೇಸ್ ಬೇಕು, ಎಲ್ಲನೂ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಜಾಗನ ಬಿಟ್ಕೊಂಡಿದ್ದೀನಿ.
ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ನನಗೆ ಸ್ಪೇಸ್ ಬೇಕು ಮತ್ತು ಏನಾದರೂ ನಿಮಗೆ ತೋರಿಸೋದಕ್ಕೆ ಎಲ್ಲನೂ ಬೇಕು ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ ಇಲ್ಲಿ ಏನಾದರೂ ಕಟ್ ಮಾಡೋದಕ್ಕೆ ಮತ್ತು ಏನಾದರೂ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ನಾನು ತೋರಿಸ್ತೀನಲ್ವ, ಅದು ಇಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾನಿಲ್ಲಿ ಇಷ್ಟು ಜಾಗನ ಬಿಟ್ಕೊಂಡಿನಿ. ತುಂಬಾ ಚಿಕ್ಕದಾಗಿರೋದ್ರಿಂದ ಆಗೋದಿಲ್ಲ ಮಾಡೋದಕ್ಕೆ. ಇಲ್ಲಿ ವಾಟರ್ ಫಿಲ್ಟರ್ ಇದೆ, ಹಾಗೆ ಇಲ್ಲಿ ಓವನ್ ಇರೋದ್ರಿಂದ ಇಷ್ಟೇ ಜಾಗ ಇರೋದು ನನಗೆ. ಇಷ್ಟರಲ್ಲೇ ನಾನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಡುಗೆನ ಮಾಡ್ಕೊಬೇಕು. ಕಟ್ ಮಾಡೋದಕ್ಕೆಲ್ಲ ನಾನು ಇಲ್ಲಿ ಇಟ್ಕೊತೀನಿ. ಇವಾಗ ಇಲ್ಲಿ ಕಟ್ ಮಾಡ್ಕೊಳ್ಳೋದು ಮತ್ತು ನಿಮ್ಗೆ ಏನಾದರೂ ತೋರಿಸ್ಬೇಕು ಅಂತಂದರೆ ಯಾವ ರೀತಿಯಾಗಿ ಸ್ಟ್ಯಾಂಡ್ನ ಇಟ್ಕೊತೀನಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇವಾಗ ಈ ರೀತಿಯಾಗಿ ನಾನಿಲ್ಲಿ ರಿಂಗ್ ಲೈಟ್ನ ಇಟ್ಕೊಂಡಿದ್ದೀನಿ. ಈ ಬೆಳಕು ಇಲ್ಲಿಗೆ ಮೊಬೈಲ್ ಹೋಡ್ರು ಇಲ್ಲಿ ಇಟ್ಕೊಂಡಿರುತ್ತೆ. ಮೊಬೈಲ್ನ ಇಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಇಟ್ಟಿರ್ತೀನಿ. ಇಲ್ಲಿ ಬ್ರೈಟ್ನೆಸ್ಸು ಚೆನ್ನಾಗಿ ಬರುತ್ತೆ. ನಾವು ಏನೇನೇ ಸರ್ವ್ ಮಾಡೋದಕ್ಕಾಗಲಿ ಮತ್ತು ನಿಮಗೆ ತೋರಿಸೋದಕ್ಕಾಗಲಿ ಎಲ್ಲನೂ ಸಹ ನಾನು ಇಲ್ಲಿಂದ ಫಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ಇದೂ ಅಷ್ಟೇ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನ ಅಳತೆಯಲ್ಲಿ ಇಟ್ಕೊಂಡು ಮೊಬೈಲ್ನ ಇಲ್ಲಿ ಫಿಕ್ಸ್ ಮಾಡಿಕೊಂಡು ಡೈರೆಕ್ಟು ಇದಕ್ಕೆ ಬೆಳಕು ಬರೋ ಥರ ಮಾಡ್ಕೊಳ್ಳಿ. ಆರಾಮಾಗೆ ನೀವು ಸಹ ಮಾಡ್ಕೋಬೋದು. ಇದು ನೋಡಿ ಎಲ್ಲಂತಂದರೆ ಅಲ್ಲಿ ನಾವು ಶಿಫ್ಟ್ನ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಸರ್ವ್ ಮಾಡೋದಕ್ಕಾಗಲಿ ನಿಮಗೆ ಡೆಕೋರೇಷನ್ ಆಗಿ ತೋರಿಸೋದಕ್ಕಾಗಲಿ ಇಲ್ಲಿ ಸ್ಟ್ಯಾಂಡ್ನ ಇಟ್ಕೊತೀನಿ. ಅಲ್ಲಿ ಬಂದು ಅಲ್ಲಿ ಅಡುಗೆ ಮಾಡೋದಕ್ಕೆ ಇಲ್ಲಿ ಸಹ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಿಕೊಂಡ್ರೆ ನಾವು ಇಲ್ಲಿ ಏನು ಅಡುಗೆ ಮಾಡ್ತೀವೋ ಅದು ರೆಕಾರ್ಡ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ರಿಂಗ್ ಲೈಟ್ನ ಇಟ್ಕೊಂಡಿದ್ದೀನಿ. ನೋಡಿ ಅದ್ರ ಬೆಳಕೆಲ್ಲನೂ ಸಹ ನಮಗೆ ಇವಾಗ ಅಲ್ಲಿ ಕಾಣಿಸುತ್ತೆ. ಈ ರೀತಿಯಾಗಿ ನೋಡಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೊರಟಿರೋದ್ರಿಂದ ನಾನು ಸಿಂಕಲ್ಲಿ ಪಾತ್ರೆ ಎಲ್ಲನೂ ತೊಳೆದುಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ ಸಿಂಕ್ ಒಳಗಡೆ. ಇಲ್ಲಿ ಮೇಲಿಟ್ಟರೆ ನನಗೆ ಮತ್ತೆ ರೆಕಾರ್ಡ್ ಆಗೋ ವಿಡಿಯೋನ ಮಾಡೋದಕ್ಕೆ ಸ್ಟ್ಯಾಂಡ್ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಮೊಬೈಲ್ ಹೋಡ್ರನ್ನ ಅಲ್ಲಿ ಹಾಕ್ಕೊಂಡು ರಿಂಗ್ ಲೈಟ್ಗೆ ಫಿಕ್ಸ್ ಮಾಡಿಕೊಂಡು ರೈಟ್ ಬರೋ ಥರ ಅಲ್ಲಿ ಇಟ್ಕೊಂಡು ನಾನಿವಾಗ ಸಿಂಕ್ ಒಳಗಡೆ ಇಟ್ಕೊಂಡು ಅಲ್ಲಿ ಮೊಬೈಲ್ನ ರೆಕಾರ್ಡ್ ಆಗೋದಕ್ಕೆ ಸ್ಟ್ಯಾಂಡ್ನ ಇಟ್ಕೊಂಡು ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ತೋರಿಸೋದಕ್ಕೆ ಬೇಕಂತಂದರೆ ಸರ್ವ್ ಮಾಡೋದಕ್ಕಾಗಲಿ ಮತ್ತು ಏನಾದರೂ ಕಟ್ ಮಾಡ್ಕೊಳ್ಳೋದಕ್ಕಾಗಲಿ ಮತ್ತು ಮಿಕ್ಸಿಂಗ್ ಬೌಲ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗಲಿ ನಾನು ಅಲ್ಲಿ ಇಟ್ಕೊಂಡು ವಿಡಿಯೋನ ಮಾಡ್ಕೊತೀನಿ. ಸ್ವಲ್ಪ ಎಫರ್ಟ್ ಹಾಕಬೇಕು ಅಷ್ಟೇ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ. ನಾವು ಮಾಮೂಲಿ ಕುಕ್ಕಿಂಗ್ನ ಮಾಡ್ಕೋಬೇಕಂತಂದರೆ ಬೇಗ ಅಡುಗೆ ಎಲ್ಲನೂ ಮಾಡಿ ಮುಗಿಸ್ಬಿಡ್ತೀವಿ. ಇದಕ್ಕೆ ಅಂದರೆ ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಸ್ವಲ್ಪ ನೀಟ್ನೆಸ್ ಆಗಿ ಮತ್ತು ಫಿನಿಶಿಂಗ್ ಆಗಿ ಬಂದರೆ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ. ಮತ್ತು ಬ್ರೈಟ್ನೆಸ್ ಬೇಕು ಮೇಯ್ನಾಗೆ. ನಾವೇನಾದರೂ ರೆಸಿಪೀಸ್ನ ಮಾಡಬೇಕಂತಂದರೆ ಬ್ರೈಟ್ನೆಸ್ ಇರಬೇಕು ಮತ್ತು ಚೆನ್ನಾಗೇ ಕಾಣಿಸ್ಬೇಕು ವಿಡಿಯೋ, ಮತ್ತು ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರಬೇಕು. ಮತ್ತು ಮೊಬೈಲು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಕುಕ್ಕಿಂಗ್ನ ಮಾಡಬೇಕಾದ್ರೆ. ರಿಂಗ್ ಲೈಟಲ್ಲಿ ನಮಗೆ ಯಾವ್ಯಾವ ರೀತಿಯಾಗಿ ಕಲರ್ಗಳನ್ನೂ ಬೇಕೋ ನಾವು ಸಹ ಆ ಕಲರ್ನ ಹಾಕೊಬೋದು. ಬ್ರೈಟ್ ಬೇಕಾ, ಲೈಟ್ ಬೇಕಾ, ಮತ್ತು ಎಲ್ಲೋ ಶೇಡಲ್ಲಿ ಬೇಕಾ, ಆ ರೀತಿಯಾಗಿ ಆಪ್ಷನ್ಗಳು ಇದೆ ನಮಗೆ. ಆ ರೀತಿಯಾಗಿ ಆಪ್ಷನ್ಗಳನ್ನ ಹಾಕೊಬೋದು. ಈ ರೀತಿಯಾಗಿ ನಾನಿಲ್ಲಿ ಸಿಂಕಲ್ಲಿ ಇಟ್ಕೊಂಡಿದ್ದೀನಿ. ಇದೇನಪ್ಪ ಸಿಂಕಲ್ಲೆಲ್ಲ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ, ನನಗೆ ಜಾಗ ಸಾಕಾಗಲ್ಲ. ಅದಕ್ಕೋಸ್ಕರ ನಾನಿವಾಗ ಇಲ್ಲಿ ಇಟ್ಕೊಂಡು ಕುಕ್ಕಿಂಗ್ನ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ನಾನು ಇಷ್ಟು ಸಹ ಸೆಟಪ್ನ ಮಾಡ್ಕೊತೀನಿ. ಇಲ್ಲೆಲ್ಲನೂ ಆಗಲೇ ಹೇಳದ್ನಲ್ವ ನಾನು ತೋರ್ಸೋದಕ್ಕಾಗಲಿ ಇಲ್ಲಿ ಸ್ಟ್ಯಾಂಡ್ನ ಇಟ್ಕೊಂಡು ಮತ್ತೆ ಕುಕ್ಕಿಂಗ್ನ ಮಾಡಬೇಕಾದ್ರೆ ನಾನು ಇಲ್ಲಿ ಇಟ್ಕೊಂಡು ಕುಕ್ಕಿಂಗ್ನ ಮಾಡ್ಕೊತೀನಿ. ಹಾಗೆ ಸಹ ನಾನಿಲ್ಲಿ ಸೆಲ್ಫಿ ಸ್ಟಿಕ್ಕನ್ನು ಸಹ ತೊಗೊಂಡಿದ್ದೀನಿ. ನಿಮಗೆ ಬೇಕಾಗುತ್ತೆ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಲ್ಫಿ ಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಆಪ್ಷನಲ್ಲು ನೀವು ಜಸ್ಟ್ ಇವಾಗ ಮೊದಲನೇದಾಗಿ ನೀವು ಈ ಸ್ಟಿಕ್ನ ತೊಗೊಳ್ಳಿ. ಇದೊಂದು ತೊಗೊಂಡ್ರೆ ಸಾಕು. ರಿಂಗ್ ಲೈಟು ನಿಮ್ಮ ಮನೇಲಿ ಏನಾದರೂ ಬ್ರೈಟಾಗಿ ಲೈಟ್ ಇತ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ರಿಂಗ್ ಲೈಟನ್ನು ಸಹ ಒಂದು ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗೇ ಕಾಣಿಸುತ್ತೆ. ನಾನಿಲ್ಲಿ ಒಂದು ಸೆಲ್ಫಿ ಸ್ಟಿಕ್ಕನ್ನು ತೊಗೊಂಡಿದ್ದೀವಿ. ಹೊರಗಡೆ ಹೋಗ್ಬೇಕಂತಂದರೆ ಬೇಕಾಗುತ್ತೆ, ಮತ್ತು ಇಲ್ಲೇ ಏನಾದರೂ ನಾವು ಸಿಂಪಲ್ ಆಗೇನೋ ಮಾಡಿ ತೋರಿಸ್ಬೇಕಂತಂದ್ರೂ ಆಗತ್ತೆ. ನೋಡಿ ಸೆಲ್ಫಿ ಸ್ಟಿಕ್ ಇದ್ರೂ ಓಕೆ. ಈ ರೀತಿಯಾಗಿ ನಾವಿಲ್ಲಿ ಫಿಕ್ಸ್ ಮಾಡ್ಕೊಬೋದು. ಗ್ಯಾಸ್ ಸ್ಟವ್ ಮೇಲೇ ಸಹ ಇಟ್ಕೊಂಡು ವಿಡಿಯೋನ ಮಾಡ್ಕೋಬೋದು. ಅಂತಂದರೆ ಅದು ಸ್ವಲ್ಪ ವೆಯ್ಟು ತಡೆಯಲ್ಲ, ಮೊಬೈಲು ಭಾರ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಕುಕ್ಕಿಂಗ್ ಮಾಡೋ ಇದ್ರ ಮೇಲೆ ಬಾಣಲಿ ಮೇಲೆ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟು ಅದು ಸ್ಟಿಫಾಗೆ ಕುತ್ಕೊಳ್ಳಲ್ಲ ಅಂತ ಅನ್ಕೊತೀನಿ. ಸೆಲ್ಫಿ ಸ್ಟಿಕ್ ಅಂತಂದರೆ ಕೈಗೆಲ್ಲೇ ಇಟ್ಕೊಂಡು ಮಾಡೋ ಅಂಥದ್ದು. ನೀವು ಆಚೆ ಕಡೆ ಎಲ್ಲಾದರೂ ಹೊರಗಡೆ ತೊಗೊಂಡೋಗ್ಬೇಕಾದ್ರೆ ಮತ್ತು ಮನೇಲೆ ಏನಾದರೂ ನೀವು ಮತ್ತು ಲಾಗ್ಗಳನ್ನ ಮಾಡ್ತೀರಲ್ವ, ಆ ರೀತಿಯಾಗಿ ಮಾಡೋದಕ್ಕೆ ಇದು ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಇದನ್ನು ಸಹ ನಾನು ತೊಗೊಂಡಿದ್ದೀನಿ. ಫೈನಲ್ ಆಗಿ ನಾನಿಲ್ಲಿ 3 ಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಒಂದು ಸೆಲ್ಫಿ ಸ್ಟಿಕ್ಕು,
ಒಂದು ವಿಡಿಯೋ ಸ್ಟ್ಯಾಂಡು, ಒಂದು ರಿಂಗ್ ಲೈಟ್ ಸ್ಟ್ಯಾಂಡು ಇಷ್ಟನ್ನು ಸಹ ತೊಗೊಂಡಿದ್ದೀನಿ. ಇದರಲ್ಲೇ ಸಹ ವಿಡಿಯೋನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ. ನಮ್ಮ ಮನೇಲಿ ಮಕ್ಕಳಿದಾರ ಕಿತ್ತಾಕ್ಬಿಟ್ಟಿದ್ದಾರೆ, ಅದಕ್ಕೆ ಇದರಲ್ಲೂ ಸಹ ಕೊಟ್ಟಿರ್ತಾರೆ ಮೊಬೈಲ್ ಹೋಲ್ಡ್ರನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ. ನೀವು ಇದೊಂದು ತೊಗೊಂಡ್ರೂ ಸಹ ಯೂಸ್ ಆಗುತ್ತೆ. ಇದರಲ್ಲೇ ಸಹ ವಿಡಿಯೋನು ಮಾಡ್ಕೋಬೋದು. ಅಂತಂದರೆ ಅದು ಸ್ವಲ್ಪ ದೊಡ್ಡದಿರೋದ್ರಿಂದ ನೋಡಿ, ಈ ಸ್ಟ್ಯಾಂಡೇನೆ ಇಷ್ಟು ದೊಡ್ಡದಿದೆ, ನಾವೆಲ್ಲ ಕಡೆನೂ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಈ ಥರ ಸ್ಟ್ಯಾಂಡ್ ಇದ್ರೆ ತುಂಬಾ ಈಸಿ ಆಗುತ್ತೆ, ಆರಾಮಾಗೆ ನಾವು ಮಾಡ್ಕೋಬೋದು. ನೀವು ಕುಕಿಂಗ್ ಚಾನಲ್ನ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲನೇದಾಗಿ ಈ ಸ್ಟ್ಯಾಂಡ್ನ ತೊಗೊಳ್ಳಿ. ಆರಾಮಾಗೆ ನೀವು ಇದೊಂದಿದ್ರೆ ಎಲ್ಲ ವಿಡಿಯೋನು ಮಾಡ್ಕೊಬೋದು. ಹಾಗಾದರೆ ಹಿಂಗ್ಯಾಕೆ ತಡ ಮಾಡ್ತೀರಾ? ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಬೇಗನೆ ಅರ್ನಿಂಗ್ನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತಾ ನಾನು ಸ್ಟ್ಯಾಂಡ್ಗಳನ್ನ ತೋರಿಸಿದ್ನಲ್ಲ ಯಾವ ರೀತಿಯಾಗಿ ವಿಡಿಯೋನ ಮಾಡ್ಕೊತೀನಿ ಮತ್ತು ಎಲ್ಲಿ ಫಿಕ್ಸ್ ಮಾಡ್ಕೊತೀನಿ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಸೆಲ್ಫಿ ಸ್ಟಿಕ್ಕನ್ನು ಸಹ ಯೂಸ್ ಮಾಡ್ಕೊಬೋದು. ನಾನು ಇಷ್ಟು ಐಟಮ್ಗಳನ್ನ ತೊಗೊಂಡಿದ್ದೀನಿ. ಏನಿಲ್ಲ ಅಂತಂದ್ರೂ ನೀವು ಒಂದು 1500 rupees ಖರ್ಚು ಮಾಡಿದ್ರೆ ಸಾಕು, ಲೈಫ್ ಟೈಮ್ ಇದನ್ನ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿಯಾಗಿ ಮುರಿದೋಗೋದಾಗ್ಲಿ ಏನೂ ಸಹ ಆಗಲ್ಲ. ನಾನು ತಗೊಂಡು ಇದನ್ನ ಏನಿಲ್ಲ ಅಂತಂದ್ರೂ ಒಂದು 4-5 years ಆಗಿರಬೇಕು. ತುಂಬಾನೇ ಚೆನ್ನಾಗಿದೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ರಿಂಗ್ ಲೈಟ್ನ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ನಾನು. ಏನಕ್ಕಪ್ಪ ಅಂತಂದ್ರೆ ಈ ಫೋಟೋಸ್ ಎಲ್ಲಾನು ಹಿಡಿಬೇಕಾದ್ರೆ ಬ್ರೈಟ್ನೆಸ್ಸು ಚೆನ್ನಾಗಿ ಬರಬೇಕು, ಕಲರ್ಫುಲ್ ಆಗೇ ಇರಬೇಕು. ಅದಕ್ಕೋಸ್ಕರ ನಾನು ರಿಂಗ್ ಲೈಟ್ನ ತೊಗೊಂಡಿದ್ದು. ಅದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇವಾಗ ಏನಾದ್ರೂ ಅಕಸ್ಮಾತ್ ನಮಗೆ ಬೆಳಕು ಕಮ್ಮಿ ಅನ್ಸುತ್ತೆ, ಆ ಲೈಟ್ನ ಹಾಕೊಳ್ಳೋದ್ರಿಂದ ಒಂದ್ ನಿಮಿಷ ಈ ರೀತಿಯಾಗಿ ಲೈಟ್ನ ಹಾಕೊಳ್ಳೋದ್ರಿಂದ ಬ್ರೈಟ್ನೆಸ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಮ್ಗೆ ಫೋಟೋಸ್ ಎಲ್ಲಾನು ಹಿಡಿಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನಮ್ಗೆ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ನ ಮಾಡ್ಕೋಬಹುದು ಅಂತ ಆ ರೀತಿಯಾಗಿನೇ ಸಹ ನಾವು ಮಾಡ್ಕೊಬಹುದು. ನೋಡಿದ್ರಲ್ಲ ನನ್ನ ಫೇಸ್ನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಕ್ಲಾರಿಟಿ ಆಗಿ ಕಾಣ್ತಿದೆ ಅಂತ. ನಮ್ಗೆ ಆಗ್ಲೇ ಹೇಳಿದ್ನಲ್ಲ, ನಿಮ್ಗೆ ಯಾವ ರೀತಿಯಾಗಿ ಕಲರ್ ಬೇಕೋ ಅದನ್ನ ನಾವು ಸೆಟಪ್ ನ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಯೆಲ್ಲೋ ಕಲರ್ ಸಹ ಬರುತ್ತೆ, ಈ ರೀತಿಯಾಗಿ ವೈಟ್, ಈ ರೀತಿಯಾಗಿ ಬ್ರೈಟ್ನೆಸ್ ಅಲ್ಲಿ ಬರುತ್ತೆ. 3 ತರ ಬರುತ್ತೆ. ಇದನ್ನ ನಾವು ಫಿಕ್ಸ್ ಮಾಡ್ಕೊಂಡು ಕುಕಿಂಗ್ ಚಾನಲ್ ನ ಮಾಡ್ಕೊಬಹುದು. ಮತ್ತೆ ಹಾಗೇನೆ ನಾನು ಇವಾಗ ರಿಂಗ್ ಲೈಟ್ ನ ಯಾವ ರೀತಿಯಾಗಿ ಇಟ್ಕೋತೀನಿ ಮತ್ತೆ ಸ್ಟ್ಯಾಂಡ್ ನ ಯಾವ ರೀತಿಯಾಗಿ ಇಟ್ಕೊಂತೀನಿ ಅಂತ ಅದನ್ನು ಸಹ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಒಂದ್ಸಲ ನೋಡಿ, ನಾನು ಇವಾಗ ಕುಕಿಂಗ್ ಮಾಡೋದಕ್ಕೆ ಸೆಟಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಿಂಗ್ ಲೈಟ್ನ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಕಲೆಕ್ಷನ್ ತಗೊಂಡು ನಾನಿವಾಗ ಇಲ್ಲಿ ಇದು ಸ್ಟ್ಯಾಂಡ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬಾಣಲಿನ ಅಲ್ಲಿ ಇಕ್ಕಿದ್ದೀನಿ, ಅದ್ರ ಮೇಲೆ ಬ್ರೈಟ್ನೆಸ್ ಬರೋ ಥರ ನಾನಿಲ್ಲಿ ರಿಂಗ್ ಲೈಟ್ನ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೋಡಿ ಬ್ರೈಟಾಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಈ ರೀತಿಯಾಗಿ ರಿಂಗ್ ಲೈಟ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ರಿಂಗ್ ಲೈಟ್ ಬಂದು ಇಲ್ಲಿದೆ, ವಿಡಿಯೋ ಸ್ಟ್ಯಾಂಡ್ ಬಂದು ಮೊಬೈಲ್ಗೆ ಹೋಲ್ಡ್ರನ್ನ ಇಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಬಾಣಲಿನ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಷ್ಟು ಸೆಟಪ್ಪಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಬ್ರೈಟ್ನೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತು ಲೈಟ್ ಏನು ಅಷ್ಟು ನಮ್ಮದು ಸ್ವಲ್ಪ ಡಿಮ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ರಿಂಗ್ ಲೈಟ್ನ ಯೂಸ್ ಮಾಡ್ಕೊತೀನಿ. ಈ ರೀತಿಯಾಗಿ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಲಾರಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅನ್ಕೊಂಡಿರೋರು ತುಂಬ ಯಾವುದೇ ರೀತಿಯಾಗಿ ಕಷ್ಟ ಅಂತೂ ಏನಿಲ್ಲ, ಈ ಎಲ್ಲನೂ ಕಷ್ಟಪಟ್ಟನೆ ಶ್ರಮ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ನಿಮ್ಗೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ವಿಡಿಯೋನ ಮಾಡೋದು, ಮತ್ತೆ ಯಾವ ರೀತಿಯಾಗಿ ಎಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಸ್ಟ್ಯಾಂಡ್ನ ಎಲ್ಲಿ ಇಟ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.